ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚುನಾವಣೆಗೆ 2 ತಿಂಗಳಿರೋ ಹೊತ್ತಲ್ಲಿ ರಾಜಕಾರಣಿಗಳೆಲ್ಲ ತಾವು ಲೈಮ್ ಲೈಟ್ನಲ್ಲಿರಬೇಕು, ತಮ್ಮ ಸುದ್ದಿ ಟಿವಿಯಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ಜಾಸ್ತಿ ಓಡ್ತಿರಬೇಕು ಅಂತ ಆಸೆ ಪಡ್ತಿರ್ತಾರೆ. ಆದರೆ ಕಳೆದೊಂದೆರಡು ದಿನದಿಂದ ಅವರ ಆಸೆಗೆ ಕುತ್ತು ಬಂದಿದೆ. ಪ್ರಜಾಪ್ರಭುತ್ವದ ಮತ್ತೊಂದು ಪಿಲ್ಲರ್ ಆಗಿರೋ ಕಾರ್ಯಾಂಗ ಫುಲ್ ನ್ಯೂಸ್ನಲ್ಲಿದೆ. ಕಾರ್ಯಾಂಗದ 2 ಮಹಿಳಾ ಮಣಿಗಳ ಜಗಳ ಸೋಷಿಯಲ್ ಮೀಡಿಯಾ ವಾರೀಗ ಫೋರ್ ಫ್ರಂಟಿಗೆ ಬಂದ್ಬಿಟ್ಟಿದೆ. ಅದೇ ಈಗ ಮುನ್ನೆಲೆಗೆ ಬಂದ್ಬಿಟ್ಟಿದೆ. ರೂಪಾ ವರ್ಸಸ್ ರೋಹಿಣಿ ಅಂತ ಡಿಶುಮ್ ಡಿಶುಮ್ ಡಿಶುಮ್. RR ಕಾಳಗ. RR ತ್ರಿಬಲ್ ಆರ್ ಅಲ್ಲ, RR. ರಾಜ್ಯದ ಒಬ್ಬರು IPS ಅಧಿಕಾರಿ ಮತ್ತೊಬ್ಬರು IAS ಅಧಿಕಾರಿ ವಾರ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಿದು ಜಗಳ? IGP ರೂಪಾ ಅವರು ರೋಹಿಣಿ ಸಿಂಧೂರಿ ಮೇಲೆ ಏನು ಆರೋಪವನ್ನು ಮಾಡ್ತಿದ್ದಾರೆ? DK ರವಿ ಅವರಿಗೂ ರೋಹಿಣಿ ಸಿಂಧೂರಿ ಅವರಿಗೂ ಏನು ಸಂಬಂಧ? ಇದರ ಹಿನ್ನೆಲೆ ಏನು? ರೂಪಾ ಅವರ ಪತಿ ಮೌನಿಷ್ ಮೌದ್ಗಿಲ್ ಅವರು ಕೂಡ ಒಬ್ಬ ಅಧಿಕಾರಿ, IAS ಅಧಿಕಾರಿ. ಅವರು ಈ ಕೇಸ್ನಲ್ಲಿ ಎಲ್ಲ ಬರ್ತಾರೆ? ಇದೆಲ್ಲವನ್ನ ಕೂಡ ಇವತ್ತಿನ ವರದಿಯಲ್ಲಿ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಸಂಧಾನದಿಂದ ಶುರುವಾದ ಕಲಹ. ಸ್ನೇಹಿತರೆ, ಇದೆಲ್ಲ ಶುರುವಾಗಿದ್ದು ಮೊನ್ನೆ ಶನಿವಾರ ಫೆಬ್ರವರಿ 18ಕ್ಕೆ. ಅವತ್ತು ಶಾಸಕ ಸಾರಾ ಮಹೇಶ್ ಮತ್ತು IAS ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವೆ ಸಂಧಾನ ಆಗಿದೆಯಂತೆ ಅನ್ನೋ ಒಂದು ಸುದ್ದಿ ಬಂತು. ಶಾಸಕ ಸಾರಾ ಮಹೇಶ್ ಮತ್ತು ರೋಹಿಣಿ ಸಿಂಧೂರಿ ನಡುವೆ ಕಳೆದ 2 ವರ್ಷಗಳಿಂದ ಕುಸ್ತಿ ನಡೀತಾ ಇತ್ತು. ರೋಹಿಣಿ ಸಿಂಧೂರಿ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಟೈಮ್ನಲ್ಲಿ ಸಾರಾ ಮಹೇಶ್ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಆರೋಪವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಸಾರಾ ಮಹೇಶ್ ರೋಹಿಣಿ ಸಿಂಧೂರಿ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಬ್ಯಾಗ್ ಹಗರಣ ಸೇರಿದಂತೆ 6 ದೂರುಗಳನ್ನು ಕೊಟ್ಟಿದ್ರು. ವಿಧಾನಸಭೆಯಲ್ಲೂ ಕೂಡ ವಿಷಯವನ್ನ ಪ್ರಸ್ತಾಪ ಮಾಡಿದ ಸಾರಾ ಮಹೇಶ್, ಅಧಿಕಾರಿಗೆ ಆಶ್ರಯ ಇದೆ, ಶಾಸಕನಾಗಿ ನನಗೆ ಆಶ್ರಯ ಇಲ್ಲ ಅಂತ ಹೇಳಿದ್ರು. ಇವರಿಬ್ರು ಫೋನ್ ಕಾಲ್ನಲ್ಲಿ ಕಿತ್ತಾಡಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಹಿರಿಯ IAS ಅಧಿಕಾರಿ ಮಣಿವಣ್ಣನ್ ಸಮ್ಮುಖದಲ್ಲಿ ಇಬ್ಬರ ಸಂಧಾನ ಆಗಿದೆ. ಸಚಿವ ಮಾಧುಸ್ವಾಮಿ ಅವರ ಮೂಲಕ ರೋಹಿಣಿ ಸಿಂಧೂರಿ ಅವರು ಅಲ್ಲಿಗೆ ಬಂದಿದ್ರು ಅನ್ನೋ ಸುದ್ದಿ ಬಂತು. ಜೊತೆಗೆ 3 ಜನ ಸಂಧಾನಕ್ಕೆ ಕೂತಿರೋ ಫೋಟೋ ಕೂಡ ಲೀಕ್ ಆಯಿತು. ಇದರ ಬೆನ್ನಲ್ಲೇ ನಿನ್ನೆ IPS ಅಧಿಕಾರಿ IGP ಡಿ ರೂಪಾ ಅವರು ತಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ರೋಹಿಣಿ ಸಿಂಧೂರಿ ಶಾಸಕ ಸಾರಾ ಮಹೇಶ್ ಸಂಧಾನ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿಯನ್ನು ಓದಿದೆ. ಸಂಧಾನಕ್ಕೆ ಹೋಗೋದು ಅಂದರೆ ಏನರ್ಥ? ಯಾವ IAS ಅಧಿಕಾರಿ ತಾನು ನಿಭಾಯಿಸಿದ ಕೆಲಸದ ನಿಮಿತ್ತ ಒಬ್ಬ ರಾಜಕಾರಣಿಯೊಂದಿಗೆ, ಶಾಸಕರೊಂದಿಗೆ ಸಂಧಾನ ಮಾಡ್ಕೋತಾರೆ? ಯಾರು ಮಾಡ್ತಾರೆ ಆ ಥರ? ಭಾರತದ ಇತಿಹಾಸದಲ್ಲಿ ಇದೇ ಮೊದಲು ನಾನಿದನ್ನು ಕೇಳಿದ್ದು. ಹಾಗಿದ್ರೆ ರೋಹಿಣಿ ಸಿಂಧೂರಿ ಅವರು ಏನನ್ನ ಮುಚ್ಚಿಕೊಳ್ಳೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಪೋಸ್ಟ್ ಜೊತೆಗೆ 20 ಪ್ರಶ್ನೆಗಳ ಒಂದು ಆರೋಪ ಪಟ್ಟಿಯನ್ನ ಕೂಡ ಮುಂದಿಟ್ರು. ಪ್ರತಿ ಬಾರಿ ಈಕೆಯನ್ನ ತನಿಖೆಗೂ ಒಳಪಡಿಸದೆ ಬಚಾವ್ ಮಾಡ್ತಿರೋದು ಹೇಗೆ? ಅಷ್ಟೊಂದು ಪ್ರಭಾವ ಇರೋದಕ್ಕೆ ಹೇಗೆ ಸಾಧ್ಯ? ಕಿಂದರ್ ಜೋಗಿ ಮಾದರಿಯಲ್ಲಿ ಸರ್ಕಾರದಲ್ಲಿರೋ ಪ್ರಭಾವಿಗಳು ಈಕೆಯ ಪಾಶಕ್ಕೆ ಸಿಲುಕಿದ್ರ ಅಂತ ಡಿ ರೂಪಾ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. IAS ವರ್ಸಸ್ IPS ಜಟಾಪಟಿ. ಏನು ರೋಹಿಣಿ ಸಿಂಧೂರಿ ಡಿ ರೂಪಾ ಅವರು ಮಾಡಿರುವ ಆರೋಪಗಳಲ್ಲಿ ಮುಖ್ಯವಾದ ಆರೋಪಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಆರೋಪ ನಂಬರ್ 1, DK ರವಿ ಪ್ರಕರಣದ CBI ರಿಪೋರ್ಟ್ನಲ್ಲಿ ಚಾರ್ಟ್ಸ್ ಬಗ್ಗೆ ಉಲ್ಲೇಖ ಇದೆ. ರವಿ ಲಿಮಿಟ್ ಕ್ರಾಸ್ ಮಾಡಿದ ತಕ್ಷಣವೇ ಪರ್ಮನೆಂಟ್ ಆಗಿ ಅವ್ರನ್ನ ಬ್ಲಾಕ್ ಮಾಡಬಹುದಾಗಿತ್ತು. ಆದರೆ ಬ್ಲಾಕ್ ಮಾಡದೇ ಇದ್ದಿದ್ದು ಒಂದು ರೀತಿ ಉತ್ತೇಜನ ಕೊಟ್ಟಂತೆ ಆಗೋದಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಪ ನಂಬರ್ 2, ಮಂಡ್ಯ CEO ಆಗಿದ್ದಾಗ ಕಟ್ಟಿಸಿದ ಶೌಚಾಲಯಕ್ಕಿಂತ ಹೆಚ್ಚು ಲೆಕ್ಕ ತೋರಿಸಿ ಫಿಗರ್ಸ್ ಫಡ್ಜ್ ಮಾಡಿ ಕೇಂದ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂತು. ಆದ್ರೆ ತನಿಖೆಯೇ ಆಗಲಿಲ್ಲ, ಯಾಕೆ ಅಂತ. ಆರೋಪ ನಂಬರ್ 3, ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ 24 ಮಂದಿ ಸತ್ತಾಗ ಆಪಾದನೆಗಳು ನೇರವಾಗಿ ಇವರ ಮೇಲೆ ಬಂದವು. ಆದರೆ ಹೆಂಗ್ ಪಾರಾದ್ರು ಅಂತ. ಆರೋಪ ನಂಬರ್ 4, ಕನ್ನಡದ ಹುಡುಗಿ IAS ಶಿಲ್ಪಾ ನಾಗ್ ಅವರ ಜೊತೆಗೆ ರಂಪ ಮಾಡಿಕೊಂಡ್ರು. ಪ್ರಾಮಾಣಿಕ ಅಧಿಕಾರಿ ಹರ್ಷ ಗುಪ್ತಾ ಜೊತೆಗೂ ಜಗಳ ಮಾಡಿಕೊಂಡ್ರು. ಕಾರ್ಮಿಕ ಇಲಾಖೆಯಲ್ಲಿದ್ದಾಗ ಅಜಾತ ಶತ್ರು ತರ ಇರೋ IAS ಅಧಿಕಾರಿ ಮಣಿವಣ್ಣನ್ ಅವರ ಜೊತೆಗೂ ಕಿರಿಕ್ ಮಾಡಿಕೊಂಡ್ರು. ಹರ್ಷ ಅವರು ರೋಹಿಣಿ ಮೇಲೆ 2 ವರದಿಯನ್ನು ಸಲ್ಲಿಸಿದ್ರು. ಆದರೂ ತನಿಖೆ ಯಾಕೆ ಅಂತ. ಆರೋಪ ನಂಬರ್ 5, DK ರವಿ ತೀರಿದ ಕೆಲ ತಿಂಗಳು ಮುಂಚೆ ಕನ್ನಡದ ಹುಡುಗ N ಹರೀಶ್ IPS ಈಕೆಯ ಬ್ಯಾಚ್ಮೇಟ್, ಮದುವೆ ಆಗಿರಲಿಲ್ಲ. ಈಕೆಗೆ ಕಾದು ಆತ್ಮಹತ್ಯೆ ಮಾಡಿಕೊಂಡ ಅಂತ ಕೂಡ ಹೇಳ್ತಾರೆ ಅನ್ನೋ ಆರೋಪವನ್ನು ಮಾಡಲಾಗಿದೆ. ಆರೋಪ ನಂಬರ್ 6, MLA ಸಾರಾ ಮಹೇಶ್ ಮೇಲೆ ಆರೋಪ ಮಾಡಿದ್ರು. MP ಪ್ರತಾಪ್ ಸಿಂಹ ವಿರುದ್ಧ ಆರೋಪ ಮಾಡಿದ್ರು. ಆದರೆ ಸಾಬೀತು ಮಾಡಲಿಲ್ಲ ಅಂತ. ಅವರು ಕೂಡ ಇವರ ಕಾರ್ಯವೈಖರಿ ಮೇಲೆ ಆರೋಪ ಮಾಡಿದರು. ಸಾರಾ ಮಹೇಶ್ ಅವರಂತೂ ವಿಧಾನಸಭೆಯಲ್ಲೇ ಇವರು ಕಡಿಮೆ ಬೆಲೆಯ ಬ್ಯಾಗ್ಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅದು ಕೂಡ ತನಿಖೆಯಾಗಲಿಲ್ಲ. ಆರೋಪ ನಂಬರ್ 7, ಕನ್ನಡದ ಶರತ್ ಮೈಸೂರು DC ಆದಾಗ ಟ್ರಾನ್ಸ್ಫರ್ ಆಗಿ 29 ದಿನದಲ್ಲೇ ಯಾವುದೇ ಕಳಂಕ ಆರೋಪ ಇಲ್ಲದ ಅವರನ್ನ ಒಕ್ಕಲೆಬ್ಬಿಸಿದ್ದು ಹೇಗೆ? ಯಾವ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ನಿಂದ ಹೀಗೆ ಮಾಡಿದ್ರು ಅಂತ. ಆರೋಪ ನಂಬರ್ 8, ಕೊರೋನಾ ಟೈಮ್ನಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಪಾರಂಪರಿಕ ಕಟ್ಟಡ ಮೈಸೂರಿನಲ್ಲಿ, ಅದು ಹೆರಿಟೇಜ್ ಕಟ್ಟಡ ಅಂತ ಗೊತ್ತಿದ್ರು ಕೂಡ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ರು, ಸ್ವಿಮ್ಮಿಂಗ್ ಪೂಲ್ ಕಟ್ಸಿದ್ರು. ಅದೆಲ್ಲ ದೊಡ್ಡ ಸುದ್ದಿ ಆಯಿತು. ಆದರೆ ಯಾವುದೇ ತನಿಖೆ ಆಗಲಿಲ್ಲ. ಇವರ
ಇವರ ವಿರುದ್ಧ ಯಾವುದೇ ಕ್ರಮನೂ ತಗೊಳ್ಳಿಲ್ಲ. ಇದು ಹೆಂಗೆ ಸಾಧ್ಯ? ಕೊರೋನಾ ಟೈಮ್ನಲ್ಲಿ ಈ ರೀತಿ ಮೋಜು ಮಾಡೋ ಇವರಿಗೆ ಮಾನವೀಯತೆ ಇದೆಯಾ ಅನ್ನೋ ಪ್ರಶ್ನೆ. ಆರೋಪ ನಂಬರ್ 9, ಅಗ್ಗದ ಬ್ಯಾಗ್ಗಳನ್ನು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿರೋ ಕಂಪ್ಲೇಂಟ್ ಇದ್ರೂ ಕೂಡ ತನಿಖೆಗೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಯಾಕೆ ಅಂತ. ಇದನ್ನೇ ಸಾರಾ ಮಹೇಶ್ ಸೆಷನ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿತ್ತು. ಆರೋಪ ನಂಬರ್ 10, ಇವರ ಗಂಡ, ಮಾವ, ಭಾವ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಆ ರಿಯಲ್ ಎಸ್ಟೇಟ್ಗೆ ಇವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ. ಆರೋಪ ನಂಬರ್ 11, ಜಾಲಹಳ್ಳಿಯಲ್ಲಿ ಐಷಾರಾಮಿ ಮನೆ ಕಟ್ತಾ ಇದ್ದು ಸರ್ಕಾರಕ್ಕೆ ಸಲ್ಲಿಸಬೇಕಾದ ವರದಿಯಲ್ಲಿ ಇದನ್ನು ಮುಚ್ಚಿಡಲಾಗಿದೆ ಅಂತ. ಆರೋಪ ನಂಬರ್ 12, ಅನೇಕ ಬಾರಿ ಅಧಿಕಾರಿಗಳ ವರ್ಗ ಕೇಸಲ್ಲಿ CAT ಅಥವಾ ಕೋರ್ಟ್ಗಳಲ್ಲಿ ಈಕೆ ಪರವಾಗಿ ಅಡ್ವೊಕೇಟ್ ಜನರಲ್ ಬಂದು ವಾದ ಮಾಡ್ತಾರೆ. ಬೇರೆ ಯಾವ IAS ಅಧಿಕಾರಿಗಳಿಗೆ ಇಲ್ಲದ ಸವಲತ್ತು ಇವರಿಗೆ ಯಾಕೆ ಅಂತ. ಜೊತೆಗೆ ರೂಪಾ ಅವರು ಇಲ್ಲಿ ತಮ್ಮ ಪತಿ ಮುನೀಶ್ ಮೌದ್ಗಿಲ್ ಅವರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ನಮಗೇನು ಪರ್ಸನಲ್ ಇಲ್ಲ ಇವ್ರ ಮೇಲೆ, ನಾವು ಕೂಡ ಇವ್ರಿಗೆ ಹೆಲ್ಪ್ ಮಾಡಿದ್ದೀವಿ, ನನ್ನ ಗಂಡ ಕೂಡ ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ ರೋಹಿಣಿಗೆ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದರೆ, ಹಾಸನದಲ್ಲಿ ಎತ್ತಂಗಡಿ ಆದಾಗ ಸರ್ಕಾರದ ವಿರುದ್ಧ CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಗೆ ಇವ್ರು ಹೋದಾಗ ರೂಪಾ ಅವರ ಪತಿ ಮುನೀಶ್ ಮೌದ್ಗಿಲ್ IAS ಆಫೀಸರ್ ಅವರೇ ಅಪ್ಲಿಕೇಶನ್ ಅನ್ನ ಬರ್ಕೊಟ್ಟಿದ್ರು ಅಂತ ಅವರ ಪತ್ನಿ ರೂಪಾ IPS ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ರೂಪಾ ಅವರು ಬರೀ ಆರೋಪಗಳನ್ನಷ್ಟೇ ಮಾಡಿಲ್ಲ, ರೋಹಿಣಿ ಸಿಂಧೂರಿ ಅವರು ತಮ್ಮ ನಾಟ್ ಸೋ ಡಿಸೆಂಟ್ ಫೋಟೋಗಳನ್ನ ಒಂದಲ್ಲ ಎರಡಲ್ಲ 3 IAS ಅಧಿಕಾರಿಗಳಿಗೆ, ಗಂಡು ಅಧಿಕಾರಿಗಳಿಗೆ, 3 IAS ಪುರುಷ ಅಧಿಕಾರಿಗಳಿಗೆ ಸೆಂಡ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ 3 ಗಂಡಸರು IAS ಅಧಿಕಾರಿಗಳು ಯಾರು ಅಂತ ಹೆಸರನ್ನ ಹೇಳಿಲ್ಲ. ಈ ರೀತಿ ಪುರುಷ IAS ಅಧಿಕಾರಿಗಳಿಗೆ ತಮ್ಮ ಉತ್ತೇಜಕ ಫೋಟೋಗಳನ್ನು ಕಳಿಸಿ ಪ್ರೊವೋಕ್ ಮಾಡೋ ಕೆಲಸವನ್ನು ಮಾಡ್ತಾರೆ. ನನ್ನ ಹತ್ರ ಸಾಕ್ಷಿ ಇದೆ ಅಂತ ರೂಪಾ ಅವ್ರು ಹೇಳ್ಕೊಂಡಿದ್ದಾರೆ. ಆ 3 ಜನ ಗಂಡು IAS ಅಧಿಕಾರಿಗಳು ಯಾರಂತನೂ ಹೇಳಿಲ್ಲ, ಆ ಸಾಕ್ಷಿ ಇವರ ಹತ್ರ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಹಳ ಥಿಂಕ್ ಮಾಡಬೇಕಾಗಿರೋ ವಿಚಾರ ಇದು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಕೆಲ ಫೋಟೋಗಳನ್ನು ರಿವೀಲ್ ಕೂಡ ಮಾಡಿದರು. ಕೆಲವರಿಗೆ ಸಲೂನ್ನಲ್ಲಿ ಹೇರ್ ಕಟ್ ಮಾಡಿಸ್ಕೋತಾ ಇರೋದು, ತಲೆದೆ ಹಿಡ್ಕೊಂಡು ಮಲಗಿರೋ ಚಿತ್ರ ಇವೆಲ್ಲ ನಾರ್ಮಲ್ ಅನ್ನಿಸ್ಬೋದು, ಆದರೆ ಕಳಿಸಿರೋ ಸನ್ನಿವೇಶ ಬೇರೆಯದನ್ನೇ ಮಾತಾಡುತ್ತೆ ಅಂತ ರೂಪಾ ಫೇಸ್ಬುಕ್ನಲ್ಲಿ ಹೇಳಿದ್ದಾರೆ. ಈ ಫೋಟೋಗಳು ಪ್ರೈವೇಟ್ ವಿಚಾರ ಆಗಲ್ಲ. IAS ರೂಲ್ಸ್ ಪ್ರಕಾರ ಹಿರಿಯ ಅಧಿಕಾರಿಗಳು ಈ ರೀತಿ ಫೋಟೋ ಸಂಭಾಷಣೆ ಮಾಡೋದು ಅಪರಾಧ. ಇದನ್ನು ಸರ್ಕಾರ ತನಿಖೆ ಮಾಡ್ತಾ ಸತ್ಯಾಸತ್ಯತೆ ಹೊರ ಬರುತ್ತಾ ನೋಡಬೇಕಿದೆ ಅಂತ ಹೇಳಿದ್ರು. ಅಲ್ಲದೆ ಈಕೆಯಿಂದ ಕೆಲ ಅಧಿಕಾರಿಗಳ ಸಂಸಾರದಲ್ಲೂ ಹುಳಿ ಬಿದ್ದಿದೆ ಅಂತ ರೂಪಾ ದೂರಿದ್ದಾರೆ. ರೋಹಿಣಿ ಸಿಂಧೂರಿಯಿಂದ ಇನ್ನೂ ಕೆಲ ಅಧಿಕಾರಿಗಳ ಸಂಸಾರದಲ್ಲಿ ಹುಳಿ ಬಿದ್ದಿದೆ ಅಂತ ರೂಪಾ ಹೇಳಿದ್ದಾರೆ. ಇದರ ಜೊತೆಗೆ ರೋಹಿಣಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಸ್, ವಿಡಿಯೋಸ್ ಮತ್ತು ಟ್ರೋಲ್ಗಳನ್ನು ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಏಜೆನ್ಸಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಇದಾದ ನಂತರ ನಿನ್ನೆ ಮಧ್ಯಾಹ್ನ ರೂಪಾ ಅವರು ಮಾಧ್ಯಮಗಳ ಮುಂದೆನೇ ಮಾತನಾಡಿದ್ರು. ಇದು ವೈಯಕ್ತಿಕ ದ್ವೇಷ ಅಲ್ಲ, ನಾನು ನನ್ನ ಪತಿ ರೋಹಿಣಿಗೆ ಹಲವಾರು ಬಾರಿ ಸಹಾಯ ಮಾಡಿದ್ದೀವಿ, ಆದರೆ ಈಕೆದು ಅತಿಯಾಯಿತು. ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನಕ್ಕೆ ಅವಕಾಶ ಇದೆ? ಸಂಧಾನ ಅಂದಾಗ ನನ್ನ ಮೈ ಉರಿತು. ಯಾರು ಈಕೆ ಬಗ್ಗೆ ಮಾತಾಡೋ ಧೈರ್ಯ ಮಾಡಿರಲಿಲ್ಲ. ಇದನ್ನು ಹೇಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ನಾನೇ ಮಾತಾಡ್ತಾ ಇದ್ದೀನಿ. ರೋಹಿಣಿ ಸಿಂಧೂರಿ ತಮ್ಮ ಬಗ್ಗೆ ಒಂದು ಏರ್ ಬಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು, ಒಂದು ರೀತಿ ಅವ್ರ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ನಾನು ಅದನ್ನು ಒಡೆದಿದ್ದೀನಿ ಅಂತ ರೂಪಾ ಹೇಳಿದ್ದಾರೆ. ಜೊತೆಗೆ ಈ ಎಲ್ಲದನ್ನ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ, ಲೋಕಾಯುಕ್ತ ಸೇರಿದಂತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ರೂಪಾ ಹೇಳಿದ್ದಾರೆ. ಸಮರವನ್ನ ಸಾರ್ಬಿಟ್ಟಿದ್ದಾರೆ ರೋಹಿಣಿ ಮೇಲೆ ರೂಪಾ. ಫೋಟೋ ಕಳಿಸಿದ ಅಧಿಕಾರಿಗಳ ಹೆಸರು ಹೇಳಿ. ಏನು ರೂಪಾ ಅವರ ಆರೋಪಗಳಿಗೆ ರೋಹಿಣಿ ಸಿಂಧೂರಿ ಮಾಧ್ಯಮ ಪ್ರಕಟಣೆ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾನಸಿಕ ಅಸ್ವಸ್ಥತೆಗೆ ಒಳಗಾದರೆ ಅದು ಸಮಾಜಕ್ಕೆ ಬಹುದೊಡ್ಡ ಅಪಾಯ. ರೂಪಾ IPS ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನನ್ನ ಮೇಲೆ ವೈಯಕ್ತಿಕ ಹಾಗೆಯನ್ನು ಸಾಧಿಸೋಕೆ ಮಾನಸಿಕ ಸ್ಥಿಮಿತೆ ಕಳೆದುಕೊಂಡಿರೋ ರೀತಿ ವರ್ತಿಸ್ತಾ ಇದ್ದಾರೆ. ಅವರಿಗಿದು ಅಭ್ಯಾಸವಾಗ್ಬಿಟ್ಟಿದೆ. ಅವರು ಯಾವಾಗಲೂ ಸುದ್ದಿಯಲ್ಲಿ ಇರಬೇಕು ಅಂತ ಬಯಸ್ತಾರೆ. ಅದಕ್ಕೆ ಬೇಕಾದಂಥ ಪೋಸ್ಟನ್ನು ಹಾಕ್ತಾರೆ. ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ ಸ್ಕ್ರೀನ್ ಶಾಟ್ಗಳ ಮೂಲಕ ಸಂಗ್ರಹಿಸಿರೋ ಫೋಟೋಗಳನ್ನು ರೂಪಾ ನನ್ನ ತೇಜೋವಧೆಗೆ ಬಳಸ್ತಾ ಇದ್ದಾರೆ. ಈ ಫೋಟೋಗಳನ್ನು ನಾನು ಕೆಲ ಅಧಿಕಾರಿಗಳಿಗೆ, ಪುರುಷ ಅಧಿಕಾರಿಗಳಿಗೆ ಕಳಿಸಿದ್ದೀನಿ ಅನ್ನೋ ಸುಳ್ಳು ಆರೋಪ ಮಾಡಿರೋ ಅವರು ಆ ಅಧಿಕಾರಿಗಳ ಹೆಸರನ್ನ ಬಹಿರಂಗ ಪಡಿಸಬೇಕು ಅಂತ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹೌದಾ, 3 ಜನ ಗಂಡು IAS ಅಧಿಕಾರಿಗಳಿಗೆ ಕಳಿಸಿದ್ದು ಅಂತ ಹೇಳ್ತಿದ್ದೀರಲ್ಲ ಗಂಡಸರಿಗೆ, ಯಾರವ್ರ ಹೆಸರು ಹೇಳಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ರೋಹಿಣಿ ಸಿಂಧೂರಿ. ಜೊತೆಗೆ ರೂಪಾ ವಿರುದ್ಧ ಸೇವಾ ನಡತೆ ನಿಯಮಗಳ ಉಲ್ಲಂಘನೆಗಾಗಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಕ್ಷಮ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿದ್ದೇನೆ, ಎಲ್ಲ ರೀತಿಯ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇದಾದ್ಮೇಲೆ ಮತ್ತೆ ರೂಪಾ ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ರು. ಬೇರೆಯವ್ರನ್ನ ಹೆದರಿಸದಂತೆ ನನ್ನನ್ನು ಹೆದರ್ಸಕ್ ಆಗಲ್ಲ ಅಂತ ರೂಪಾ ಹೇಳಿದ್ರು. DK ರವಿ ಪತ್ನಿ ಏನಂದ್ರು? ಇನ್ನು ಇವರಿಬ್ಬರ ಮಧ್ಯೆ DK ರವಿ ಅವರ ಪತ್ನಿ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ DK ರವಿ ಅವರ ಪತ್ನಿ ಕುಸುಮಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲಿ ಅವ್ರು ಏನು ಹೇಳಿದ್ದಾರೆ? ತಡವಾಗಿ ಆದರೂ ಕರ್ಮ
ಹಿಂತಿರುಗಿ ಬರುತ್ತೆ ಅಂತ ಬರ್ಕೊಂಡಿದ್ದಾರೆ. ನಂತರ ಮಾತನಾಡಿ, ನಾನು ಯಾರ ಪರವಾಗಿಯೂ ಇಲ್ಲ, ನನಗೆ ಮತ್ತು ನನ್ನ ಕುಟುಂಬಕ್ಕೆ ಆದ ನೋವು ಯಾರಿಗೂ ಬರಬಾರ್ದು. ರವಿ ಯಾರ ಕಾರಣಕ್ಕೆ ಮೃತಪಟ್ಟರು ಅನ್ನೋದು CBI ವರದಿಯಲ್ಲಿದೆ. ಸತ್ಯಾಸತ್ಯತೆ ಎಲ್ಲರಿಗೂ ತಿಳಿಲಿ ಅಂತ ಕುಸುಮಾ ಅವರು ಹೇಳಿದ್ದಾರೆ. ಇನ್ನು DK ರವಿ ಅವರ ತಾಯಿ ಗೌರಮ್ಮ ಅವರು ರೋಹಿಣಿ ಮತ್ತು ರೂಪಾ ಅವರಿಗೆ ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಮಗನ ಹೆಸರು ಹೇಳುತ್ತಾ ಇರಬೇಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳಿಗೆ ನಗ್ನ ಚಿತ್ರ ಕಳಿಸಿದ್ರ ರೋಹಿಣಿ ಸಿಂಧೂರಿ. ಇದಾದ್ಮೇಲೆ ಇವತ್ತು ಬೆಳಗ್ಗೆ ಮಾಧ್ಯಮದವರು ರೋಹಿಣಿ ಸಿಂಧೂರಿ ಅವರ ಮನೆ ಹತ್ರ ಹೋದಾಗ ರೋಹಿಣಿ ಅವರು ನೀವು ಮನೆಗೆ ಬಂದ್ರೆ ಹೆಂಗೆ ಅಂತ ಕೇಳಿದ್ದಾರೆ. ನಂತರ ರಿಯಾಕ್ಟ್ ಮಾಡಿ ಡಿ ರೂಪಾಗೆ ಗೆಟ್ ವೆಲ್ ಸೂನ್ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಪ್ರೊಫೆಷನಲ್ ಆಗಿದ್ರೆ ಸುಮ್ಮನಿರ್ತಿದ್ದೆ, ಆದರೆ ಪರ್ಸನಲ್ ಆಗಿ ಮಾತನಾಡಿದ್ದಾರೆ. ಇದನ್ನ ನಾನು ಸೀರಿಯಸ್ ಆಗಿ ತಗೋತೀನಿ, ಕಾನೂನು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರೋ ಡಿ ರೂಪಾ ಅವರು ಮತ್ತೆ ಫೇಸ್ಬುಕ್ ನಲ್ಲಿ ಒಂದು ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಅದರಲ್ಲಿ ಡಿಲೀಟ್ ಆಗಿರೋ ವಾಟ್ಸಪ್ ಮೆಸೇಜ್ಗಳು ಕಾಣಿಸ್ತಾ ಇತ್ತು. ಇದರ ಜೊತೆಗೆ ಅವರು ಗೆಟ್ ವೆಲ್ ಸೂನ್ ಅಂತ ಹೇಳಿದಾರಲ್ಲ, ಅವರ ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ? ನಂಬರ್ ಅವ್ರದೇ ಅಲ್ವಾ? IAS ಅಧಿಕಾರಿ ನಗ್ನ ಚಿತ್ರ ಕಳಿಸ್ಬೋದಾ? ಈ ರೀತಿ ಪಿಕ್ಸ್ ಕಳಿಸಿದ್ದು ಯಾವ ಕಾರಣಕ್ಕಾಗಿ? ಅವ್ರ ಮೇಲೆ ಪ್ರೂವ್ ಆಗಿರೋ ಪ್ರಿಲಿಮಿನರಿ ಎನ್ಕ್ವೈರಿ ವಿಚಾರದಲ್ಲಿ ಮುಂದೆ ಶಿಕ್ಷೆ ಆಗದಂತೆ ತಡೆಯೋಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟಿಗೇಷನ್ ಆಲ್ರೆಡಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ರೂಪಾ ಅವರ ಹೇಳಿಕೆಗಳೆಲ್ಲವೂ ಕೂಡ ಒಂದೇ ಆಚೆ ಹಾಕ್ತಾ ಇದ್ದಾರೆ ಅಷ್ಟೇ. ನೋಡಿ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ, ಈ ರೀತಿ ನಗ್ನ ಚಿತ್ರ ಕಳಿಸಿರೋದು ಯಾಕೆ? ಅವ್ರ ಮೇಲೆ ಸಾಬೀತಾಗಿರೋ ಪ್ರಿಲಿಮಿನರಿ ಎನ್ಕ್ವೈರಿ ವಿಚಾರದಲ್ಲಿ ಶಿಕ್ಷೆ ಆಗದಂತೆ ತಡೆಯೋಕೆ ಕಳಿಸಿದಾರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ರೂಪಾ ಅವರು. ಸರ್ಕಾರದಿಂದ ಕಠಿಣ ಕ್ರಮದ ಜಪ. ಇದೆಲ್ಲದಕ್ಕೂ ಸರ್ಕಾರ ಸದ್ಯಕ್ಕೆ ಯಾವುದೇ ಗಟ್ಟಿ ನಿರ್ಧಾರವನ್ನು ತಗೊಂಡಿಲ್ಲ. ನಿನ್ನೆ ಬೊಮ್ಮಾಯಿ ಅವರು ಮಾತಾಡಿ ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿ ಜಾರಿಕೊಂಡಿದ್ರು. ಇವತ್ತು ಇಬ್ಬರಿಗೂ ನೋಟಿಸ್ ಕೊಡುವಂತೆ ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರಿಗೆ ಹೇಳಿದ್ದಾರೆ ಅಂತ ಮಾಹಿತಿ. ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಅವರು ಕೂಡ ಇವರಿಬ್ಬರ ನಡವಳಿಕೆ ಸರಿ ಇಲ್ಲ, ಈ ಹಿಂದೆ ಎಚ್ಚರಿಕೆ ಕೊಟ್ಟರು ಕೂಡ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. CS ಜೊತೆಗೆ ಚೀಫ್ ಸೆಕ್ರೆಟರಿಯೊಂದಿಗೆ ಮಾತನಾಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ. ಇಬ್ಬರು IAS IPS ಅಧಿಕಾರಿಗಳ ಡಿಶುಮ್ ಬಗ್ಗೆ ಕ್ವಿಕ್ ಅಪ್ಡೇಟ್ ಕೊಡೋ ಪ್ರಯತ್ನ. ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.